ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KK ವ್ಲಾಗ್ಸ್ ಇನ್ ಕನ್ನಡ. ಸೊ ನಾನಿವತ್ತು ಇವಾಗ ಕತ್ಲಾಗಿದೆ, ಟೈಮ್ ಬಂದು 7:45 ಸ್ನೇಹಿತರೆ. ನಾನು ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಇವತ್ತೇ ಫಸ್ಟ್ ಟೈಮ್ ನಾನು ಇವತ್ತು ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ಕಾಫಿ ಕುಡಿತಾ ವಿಡಿಯೋ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ನಾಳೆಯಿಂದ ನಾನು ಯಾವಾಗಲೂ ಅಂದ್ಕೊತಾನೆ ಇರ್ತೀನಿ ಬೇಗ ಎದ್ದೇಳಬೇಕು ಅಂತ. ಆದರೆ ಬೆಳಗ್ಗೆ ಅಲಾರ್ಮ್ ಆದ ತಕ್ಷಣ ಮತ್ತೆ ಅಲಾರ್ಮ್ ಆಫ್ ಮಾಡಿ ತುಂಬ ನಿದ್ದೆ ಮಾಡಬೇಕು ಅನಿಸುತ್ತೆ ಅಂತ ಮಲಗಿಬಿಡ್ತೀನಿ. ಸೊ ಇನ್ಮೇಲಾದರೂ ಅಂದ್ಕೊಂಡಿದ್ದೀನಿ ಬೇಗ ಏಳೋಣ ಅಂತ. ಹಾಗೆಯೇ ನಾಡಿದ್ದು ನಮ್ಮ ಮನೆಯಲ್ಲಿ ಮುನಿ ಹಬ್ಬ ಇದೆ ಸ್ನೇಹಿತರೆ. ಸೊ ಮುನಿ ಹಬ್ಬ ಇರೋದ್ರಿಂದ ಅದಕ್ಕೆ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅಮ್ಮ ಇವತ್ತು ಧೂಳೆಲ್ಲ ಗುಡಿಸಿದ್ದಾರೆ. ಸೊ ನಾನು ಮನೆ ಒರೆಸಿ ಫುಲ್ಲು ಗೋಡೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಸೊ ಬೆಳಗ್ಗೆ ಬೇಗ ಇದ್ದು ಅದನ್ನು ಮಾಡ್ಕೊಳ್ಳೋಣ, ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೆ ಸ್ನೇಹಿತರೆ. ಸೊ ನಾನಿವತ್ತು ನಿಮ್ಮ ಜೊತೆ ಕಾಫಿ ಜೊತೆ ರಾಗಿ ಅವಲಕ್ಕಿನ ನಾವೇ ಇಲ್ಲಿ ಮಾರಕ್ಕೆ ಬರ್ತಾರೆ, ಅವ್ರ ಹತ್ರ ತಗೊಂಡು ಅದನ್ನು ಒಗ್ಗರಣೆ ಮಾಡಿಟ್ಕೊಂಡಿರೋದು. ಇದನ್ನು ನಾವು ಕಾಫಿ ಜೊತೆ ಯಾವಾಗಲೂ ಸೈಡ್ ಸ್ನ್ಯಾಕ್ಸ್ ಆಗಿ ತಿಂತಾ ಇರ್ತೀವಿ. ಸೊ ಕೆಲಸ ಹೇಗೆ ಹೋಗುತ್ತೆ ನೋಡೋಣ. ಸೊ ಅಡುಗೆ ಮನೆ ಈ ಅವಸ್ಥೆನಲ್ಲಿ ಇದೆ. ಪಾತ್ರೆ ಶೆಲ್ಫಿಂದ ಹಿಡಿದು ಬಾಕ್ಸ್ಗಳು ಹಾಗೆಯೇ ಕಿಟಕಿ ಬಾಗಿಲು ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು. ನೋಡೋಣ ಹೇಗಾಗುತ್ತೆ, ಎಷ್ಟೊತ್ತಿಗೆ ಮಾಡಿ ಮುಗಿಸ್ತೀನಿ ಅಂತ. ಹಾಗೆಯೇ ಇವಾಗ ಟೈಮ್ ಬಂದು 8 ಗಂಟೆ 8 ನಿಮಿಷ ಆಗಿದೆ. ಸೊ ಕೆಲಸನ ಸ್ಟಾರ್ಟ್ ಮಾಡೋಣ ಬನ್ನಿ. ಕೆಲಸನ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಸೊ ಬೇಗ ಎಲ್ಲನೂ ತೆಗೆದು ಆಲ್ರೆಡಿ ಅನ್ನ ಅಥವಾ ಸಾಂಬಾರು ಮೊಸರು ಇದೆಲ್ಲ ಇತ್ತು, ಅದೆಲ್ಲ ಬೇರೆ ಕಡೆ ತೆಗೆದಿಟ್ಕೊಂಡು ಆಮೇಲೆ ಮೊದಲಿಗೆ ನಾನು ಅಡುಗೆ ಮನೇಲಿರೋವಂಥ ಕಿಟಕಿಯನ್ನು ಕ್ಲೀನ್ ಮಾಡಿಕೊಂಡೆ. ಸೊ ಮತ್ತೆ ಲಾಸ್ಟಲ್ಲಿ ಮಾಡೋದಕ್ಕೆ ಹೋದರೆ ಕಿಟಕಿಯಲ್ಲಿರೋ ಧೂಳೆಲ್ಲ ಮತ್ತೆ ಹೊಸಿರೋ ಶೆಲ್ಫ್ ಮೇಲೆಲ್ಲ ಬೀಳುತ್ತೆ ಅಂತ ಹೇಳಿ ನಾನು ಕಿಟಕಿಯನ್ನು ಮೊದಲು ಕ್ಲೀನ್ ಮಾಡಿಕೊಂಡೆ. ಸೊ ನಾವು ಹುಲ್ಲೆಲ್ಲ ಹಾಕಾದ್ಮೇಲೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಹಬ್ಬ ಆಗೋದಕ್ಕೆ ಮುಂಚೆ ಹುಲ್ಲೆಲ್ಲ ಹಾಕಾದ್ಮೇಲೆ ಒಂದ್ಸರಿ ಕ್ಲೀನ್ ಮಾಡಿದ್ವಿ, ಡೀಪ್ ಕ್ಲೀನು. ಸೊ ನಮ್ಮದು ಹಳ್ಳಿ ಆಗಿರೋದ್ರಿಂದ ಸ್ನೇಹಿತರೆ ನಾವು 15 ದಿನಕ್ಕೊಂದ್ಸರಿ ಅಥವಾ ವಾರಕ್ಕೊಂದ್ಸರಿ ಎಲ್ಲ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ತಿಂಗಳಿಗೊಂದ್ಸರಿನೋ ಹಬ್ಬಗಳಲ್ಲೂ ಡೀಪ್ ಕ್ಲೀನ್ ಮಾಡ್ಕೊತೀವಿ, ಧೂಳೆಲ್ಲ ಗುಡಿಸಿ. ಯಾವಾಗ ಜಾಸ್ತಿ ಎಲ್ಲ ಜೇಡ ಸೆಲ್ಬೆ ಎಲ್ಲ ಕಟ್ಟಿದೆ ಅಂತ ಅನ್ನುವಾಗ ಮಾಡ್ಕೊತೀವಿ. ಸೊ ನಾನು ಮಾಡಿಕೊಂಡೆ. ಮಧ್ಯದಲ್ಲಿ ಮಕ್ಕಳಿಗೆ ಊಟ ಹಾಗೆಯೇ ನಮ್ಮ ಮನೆಯವ್ರಿಗೆ ಊಟ ಎಲ್ಲ ಕೊಟ್ಟು ಕೆಲಸ ಎಲ್ಲನೂ ಮುಗಿಸಿ ನೋಡಿ ಇಷ್ಟರ ಮಟ್ಟಿಗೆ ಕ್ಲೀನ್ ಮಾಡಿದೆ. ಹಾಗೆಯೇ ಜೊತೆಗೆ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದೆ. ಸೊ ಇದೇನಪ್ಪ ಅಂತ ಹೇಳಿದರೆ ಅದು ತರಕಾರಿ ಬುಟ್ಟಿ. ನಾನು ಅದನ್ನ ಅಲ್ಲಿ ಮೊಬೈಲ್ ಚಾರ್ಜಿಗೆ ಹಾಕ್ತಾ ಇರ್ತಾರೆ ನಮ್ಮ ಮನೆಯವರು. ಸೊ ಹಾಗಾಗಿ ಅದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ನಾವು ಕೂಡ ಅಲ್ಲೇ ಜಾಸ್ತಿ ಚಾರ್ಜ್ಗೆ ಹಾಕೋದು. ಸೊ ಕೆಲಸ ಎಲ್ಲ ಮುಗಿಯೋಷ್ಟೊಳಗಡೆ ನೀವೇ ನೋಡಬಹುದು 9 ಗಂಟೆ 17 ನಿಮಿಷ, ರಾತ್ರಿ 9 ಗಂಟೆ 17 ನಿಮಿಷ ಆಗಿತ್ತು ಟೈಮ್ ಬಂದು. ಸೊ ಈ ರೀತಿಯಾಗಿ ನೀಟಾಗಿ ಬಾಕ್ಸ್ ಎಲ್ಲ ತೆಗೆದು ಒರೆಸಿ ಜೋಡಿಸ್ಕೊಂಡಿದ್ದೆ ಸ್ನೇಹಿತರೆ. ಸ್ವಲ್ಪ ಪಾತ್ರೆನ ಜೋಡಿಸೋದಿತ್ತು, ಅದನ್ನು ಆಮೇಲೆ ಜೋಡಿಸ್ಕೊಂಡ್ರಾಗುತ್ತೆ ಅಂತ ಹೇಳಿ ನಮ್ಮ ನಾಯಿಗಳಿಗೆ ಊಟನ ಎಲ್ಲ ಹಾಕಿ. ಇದು ನೋಡಿ ನಾನು ಕುಕ್ಕರ್ದು ವಿಶಿಲ್ಗಳನ್ನ ಈ ರೀತಿ, ಇದು ಟಾರ್ಚ್ ಬಾಕ್ಸು, ಹೊಸ ಟಾರ್ಚ್ ತಂದ ಕೊಟ್ಟಿರೋಂಥ ಬಾಕ್ಸು. ಹಾಳಾಗಿ ಹೋಗ್ತವೆ ಅಲ್ಲಿ ಇಲ್ಲಿ ಹಾಕಿದರೆ. ಪುಟ್ಟ ಮಕ್ಕಳಿರೋದ್ರಿಂದ ಮಕ್ಕಳು ಕೂಡ ಅದು ಆಟ ಆಡೋದಕ್ಕೆ ತಗೊಂಡು ಹಾಳು ಮಾಡ್ತಾರೆ ಅಂತ ಆ ರೀತಿ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಗ್ಯಾಸ್ ಲೈಟನ್ನು ಸಿಕ್ಸೋದಕ್ಕೆ ಅದು ನಾವು ಮಾಡ್ಕೊಂಡಿರೋದಲ್ಲ, ನಮ್ಮ ಪಪ್ಪ ಮೊದಲು ಆ ರೀತಿ ಗೋಬರ್ ಗ್ಯಾಸ್ ಪೈಪು ಹಾಕಿ ಅಂತ ಮಾಡಿದರು. ಅದಕ್ಕೆ ನಾನು ಲೈಟನ್ನು ಸಿಗಿಸ್ಕೊತೀನಿ. ಇದು ಮಾರನೇ ದಿನದ್ದು ಅದೇ ಕಂಟಿನ್ಯೂಷನ್ ವ್ಲಾಗು ಸ್ನೇಹಿತರೆ. ಸೊ ರಾತ್ರಿ ಮಲಗೋಷ್ಟರೊಳಗಡೆ ಆಲ್ರೆಡಿ 10-10:30 ಆಗೋಗಿತ್ತು. ನಾಯಿಗೆ ಊಟ ಹಾಕಿ ನಾನು ಊಟ ಮಾಡಿ ಎಲ್ಲ ಮಲಗೋಷ್ಟರೊಳಗಡೆ. ಹಾಗೆಯೇ ಮಾರನೇ ದಿನ ಉಳಿದಿರೋದು TV ಹಾಲು ರೂಮು ಹಾಗೆಯೇ ಉಳಿದಿರೋದೆಲ್ಲ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನೋಡಿ. ಸೊ ಫೈನಲಿ ಈ ಹಂತಕ್ಕೆ ಆಗಿದೆ ಮನೆ ಕ್ಲೀನಿಂಗು. ಕಾಣಿಸ್ತಿರ್ಬೋದು ನಿಮಗೆ. ಆವಾಗಲೇ ಫುಲ್ಲು ಮೆಸ್ಸಿ ಆಗಿತ್ತು. ಸೋಫಾ ಕವರಿಂದ ಹಿಡಿದು ಹಾಸಿಗೆ ಮೇಲೆ ಕೂಡ ಫುಲ್ಲು ಗಲೀಜಾಗಿ ಹೋಗಿತ್ತು. ಇಲ್ಲಿ ನೋಡ್ತಿರ್ಬೋದು ನೀವು, ನನ್ನ ಮಗಳು ಗೊಂಬೆನ ಮಲಗಿಸಿದ್ದಾಳೆ ಇಲ್ಲಿ. ಆದರೆ ಅದ್ರ ಮೇಲೆ ನಮ್ಮ ಚಿನ್ನು ಮಲಗಿಬಿಟ್ಟಿದ್ದಾಳೆ. ಚಿನ್ನು
ಚಿನ್ನು ಚಿನ್ನು ತುಂಬ ಸಾಫ್ಟ್ ಇವಳು. ಇಷ್ಟು ಮಟ್ಟಕ್ಕೆ ಕ್ಲೀನ್ ಮಾಡಿದ್ವಿ ಸ್ನೇಹಿತರೆ. ಸೊ ಇವಾಗ ಟೈಮ್ ಬಂದು 4:40. ಸೊ ನೆನ್ನೆದೇ ಕಂಟಿನ್ಯೂಷನ್ ವೀಡಿಯೋ ಇದು. ನೆನ್ನೆ 26, ಇವತ್ತು 27. ಸೊ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 9ನೇ ವರ್ಷದ್ದು. ನಾವು ಅಷ್ಟೆಲ್ಲ ವಿಜೃಂಭಣೆಯಿಂದ ಕೇಕ್ ಕಟ್ ಮಾಡೋದು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ ಸ್ನೇಹಿತರೆ, ಯಾವಾಗಲೂ ಅಭ್ಯಾಸ ಇಲ್ಲ ನನಗೆ, ಆ ಥರ ಚೆನ್ನಾಗೂ ಅನಿಸಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಈ ರೀತಿ ಮಾಡ್ತಿದ್ವಿ. ಬಟ್ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಹಬ್ಬದ ಕೆಲಸನೇ ಆಗೋಯ್ತು. ಸೊ ಇವತ್ತು ಹೋಗೋಕ್ಕಾಗಲಿಲ್ಲ. ಇನ್ನೊಂದು ದಿನ ಯಾವತ್ತಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನೋಡಬೇಕು, ಇನ್ನೊಂದು ದಿನ ಯಾವಾಗಲಾದರೂ ಹೋಗಬೇಕು. ಸೊ ಫೈನಲ್ ಆಗಿ ಇಷ್ಟರ ಮಟ್ಟಕ್ಕೆ ಕ್ಲೀನ್ ಆಗಿದೆ ಮನೆ. ನಾಳೆ ಹೇಗಾಗುತ್ತೆ ನೋಡಬೇಕು. ಸೊ ಕಾಫಿ ಕುಡಿಯೋಣ ಅಂತ ಇವಾಗ ಅಮ್ಮ ಕಾಫಿ ಕೊಟ್ಟರು, ಕುಡಿಬೇಕು ಇವಾಗ. ಸೊ ಹಾಲ್ ಆಯಿತು, ರೂಮ್ ಕೂಡ ಕೊನೆಯದಾಗಿ ರೂಮನ್ನು ಕ್ಲೀನ್ ಮಾಡಿ ಆಯಿತು. ಅದು ನಮ್ಮ CCTV ಸ್ನೇಹಿತರೆ. ಮನೆ ಹತ್ರ ಏನೇನೋ ಕಳ್ತನ ಆಗ್ತಿತ್ತು ಅಂತ ನಮ್ಮ ಮನೆಯವರು CCTVನ ಹಾಕ್ಸಿದ್ರು. ಸೊ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಬಟ್ಟೆನೇ, ಅದನ್ನು ತೆಗೆದು ಸಾಕಾಗೋಗುತ್ತೆ ನಮಗಂತೂ. ಸೊ ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನೇನಿದ್ರು ನಾಳೆ ಹಬ್ಬದ ತಯಾರಿ. ಹಬ್ಬ ಅಂದರೆ ಮನೇಲಿ ಮಾಡಲ್ಲ ಸ್ನೇಹಿತರೆ, ಗದ್ದೆಯಲ್ಲಿ ಮಾಡೋದು ಅದನ್ನು. ಸೊ ಹೆಂಗಸರು ಹೋಗೋ ಹಾಗಿಲ್ಲ, ಅಲ್ಲೇ ಅವರೇ ಗಂಡಸರುಗಳೇ ಅಡುಗೆ ಮಾಡಿ ಅಲ್ಲೇ ಬಿಡ್ತಾರೆ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ. ಸೊ ಸ್ವಲ್ಪ ಮಳೆ ಬರೋ ವಾತಾವರಣ ಇದೆ ಇವಾಗ. ಮಳೆ ತುಂಬ ಬರೋದು ಹೋಗೋದು ಈ ಥರ ಆಗ್ತಿದೆ, ಮೋಡ. ಆದರೆ ಮಳೆ ಮಾತ್ರ ಬಂದಿಲ್ಲ. ನೋಡಬೇಕು ಮಳೆ ಬರುತ್ತಾ ಏನು ಅಂತ. ಇದು ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.